ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ನಾವು ಒಂದು 3 ಡೇಸ್ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ತುಂಬ ಫಂಕ್ಷನ್ಸ್ ಇತ್ತು. ಅದಕ್ಕೆ ನಾವು ಬೆಳಗ್ಗೆನೇ ಎದ್ದು ಖುಷಿಯಿಂದ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಬಂಕಿಗೆ ಬಂದ್ವಿ. ಅಲ್ಲಿ ಬಂದು ನಮ್ಮ ಕಾರ್ ನಿಂತ್ಕೊಂತು. ಅದಾದಮೇಲೆ ಪಕ್ಕದಲ್ಲಿ ಒಂದು ಲಾರಿ ನಿಂತಿತ್ತು. ನಾವು ಅದರಿಂದ ತುಂಬಾ ಡಿಸ್ಟೆನ್ಸಲ್ಲಿ ಇದ್ವಿ. ಅಂದರೆ ಒಂದು ಗಾಡಿ ಹೋಗುತ್ತೆ, ಬೇಕಾದರೆ ನೀವು ಅಬ್ಸರ್ವ್ ಮಾಡ್ಬೋದು. ವಿಡಿಯೋ ಹಾಕಿದ್ದೀನಿ. ಇನ್ನೂ ವಿಡಿಯೋ ಇತ್ತು, ಬಟ್ ಅದು ಡಿಲೀಟ್ ಆಗಿಬಿಟ್ಟಿದೆ. ಎಷ್ಟು ವಾದ ಮಾಡಿದ್ರು ಅಂತ ಅಂದರೆ ಅಲ್ಲಿ ಡಿಸ್ಟೆನ್ಸೇ ಇರಲಿಲ್ಲ ಅನ್ನೋಷ್ಟು ವಾದ ಮಾಡಿದ್ರು. ಪಾಪ ಮ್ಯಾನೇಜರು ಎಲ್ಲೋ ಹೋಗ್ಬಿಟ್ಟಿದ್ರು ಪೆಟ್ರೋಲ್ ಬಂಕವರು. ಅದಾದಮೇಲೆ ಅವ್ರು ಬರೋ ಗಂಟ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನಾವು CCTV ಫುಟೇಜ್ ತೆಗ್ಸಿದ್ವಿ. ಆವಾಗ ಗೊತ್ತಾಗಿದ್ದು ಲಾರಿ ಒಂದೇ ತಪ್ಪು ಅಂತ ಅಂದ್ಬಿಟ್ಟು. ನೋಡಿ, ಇವಾಗ ನಮ್ಮ ಕಾರ್ ಬಂದು ನಿಲ್ಲುತ್ತೆ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಬ್ಯಾಕ್ ಸೈಡು ಲಾರಿ ಪಕ್ಕ ಅಲ್ಲಿಂದ ಒಂದು ಪಲ್ಸರ್ ಗಾಡಿ ಮೂವ್ ಆಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟು. ನಿಜ ಈ ದುಡ್ಡಿರೋರಿಗೆ ಎಷ್ಟು ಕೊಬ್ಬು ಅಂತ ಅಂದರೆ ನಿಜ ಅವ್ರಿಗಿರೋ ಅಷ್ಟು ಕೊಬ್ಬು ಇನ್ಯಾರಿಗೂ ಇರೋದಿಲ್ಲ. ನೋಡಿ, ನೀವು ಇವಾಗ ಅಬ್ಸರ್ವ್ ಮಾಡ್ಬೋದು. ಅವರು ಪಲ್ಸರ್ ಗಾಡಿಯವರು ಪಾಸ್ ಆದರು. ಅವ್ನು ಲಾರಿ ಅವನು ಹಿಂದೆ ಬರ್ತಿದ್ದಾನೆ. ಮಿರರಿಗೆ ಫುಲ್ಲು ಟಚ್ ಆಯಿತು. ಅದಾದಮೇಲೆ ಕಾರ್ದು ಡೋರ್ ಕೂಡ ಡೆಂಟ್ ಆಯಿತು. ಅವನಿಗೆ ನಿಜವಾಗ್ಲೂ ಅಲ್ಲೊಬ್ಬ ಮನುಷ್ಯ ನಿಂತಿದ್ರು ಅವನು ಅಷ್ಟು ಕೇರ್ ಮಾಡ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ನಾವು ಅಷ್ಟು ಕೂಗ್ಕೊಂಡ್ರು ಅವನಿಗೆ ಕೇಳಿಸ್ಲೇ ಇಲ್ಲ. ಈ ವಿಡಿಯೋ ಎಲ್ಲ ನೋಡಾದ್ಮೇಲೆ ಅವ್ನು ಏನು ಹೇಳ್ದ ಅಂತ ಅಂದರೆ, ನಮಗೆ ದೊಡ್ಡ ಗಾಡಿಯಲ್ಲಿ ಕುತ್ಕೊಂಡಿರುತ್ತೀವಲ್ಲ ಕಾಣೋದಿಲ್ಲ ನಮಗೆ ಅಂತ ಹೇಳ್ತಾನೆ ನಮಗೇನೆ. ಹಂಗಂದರೆ ಅಲ್ಲಿ ಒಬ್ಬ ಮನುಷ್ಯ ಇದ್ದಿದ್ರು ಅವನು ಅಷ್ಟೇ ಅಲ್ವಾ ಕೇರ್ಲೆಸ್ ಮಾಡ್ತಾ ಇದ್ದಿದ್ದು. ನಾವು ಎಷ್ಟು ಕೂಗ್ಕೊಂಡ್ರು ಅವನಿಗೆ ಕೇಳಿಸ್ಲೇ ಇಲ್ಲ. ಅಷ್ಟು ಕೇರ್ಲೆಸ್ಸಾಗಿ ಅವ್ನು ಗಾಡಿ ಓಡಿಸ್ತಾ ಇದ್ದಿದ್ದು. ಸರಿ ಅಂತ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಗಾಡಿಗೆ ಮಿರರ್ ಹಾಕಿಸ್ಕೊಂಡು ಸೀದಾ ನಾವು ಹೊರಟ್ವಿ ಊರಿಗೆ. ಏಕೆಂದರೆ ನಮ್ಮ ಖುಷಿನೂ ಹಾಳು ಮಾಡ್ಕೊಳೋದಕ್ಕಾಗೋದಿಲ್ವಲ್ಲ. ಸೊ ಅದಕ್ಕೆ ನಾವು ಅಲ್ಲಿಂದ ಹೊರಟ್ಬಿಟ್ಟು ಊರಿಗೆ ಬಂದ್ವಿ. ಅವನು ನಿಜವಾಗ್ಲೂ ನಮಗೆ ದುಡ್ಡು ಕೊಡಲಿಲ್ಲ, ಏನೂ ಇಲ್ಲ ಗೊತ್ತಾ. ನಾವೇ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ದಾಯಿತು. ನಾವು ಅದನ್ನು ಅಲ್ಲಿಗೆ ಬಿಟ್ಟು ಸೀದಾ ಮನೆಗೆ ಬಂದ್ವಿ. ಇಲ್ಲಿ ತುಂಬ ವರ್ಷ ಆದಮೇಲೆ ಜಾತ್ರೆ ನಡೀತಾ ಇರೋದು ಇದು. ಅದಕ್ಕೆ ನಮ್ಮ ಅಕ್ಕರು ಸೀರೆ ಹಾಕಿದ್ರು. ಅವರು ಸಾರಿ ವ್ಯಾಪಾರ ಮಾಡ್ತಾರೆ. ಹಂಗಾಗಿ ಬನ್ನಿ ಬನ್ನಿ ಜನರೇ, ಇಲ್ಲಿ ಆಯ್ ಯಾರು ನಾಳೆ ವ್ಲಾಗಲ್ಲಿ ನೋಡ್ತೀವಿ ನಾವು ಸ್ಟೇಟಸಲ್ಲಿ. ನಾನು ರೆಡಿಯಾಗಿಲ್ಲ, ಏನಿಲ್ಲ, ಹಂಗೆ ವಿಡಿಯೋ ಮಾಡ್ತಿದ್ದಾಳೆ ನೋಡಿ. ನನ್ನ ಆಫ್ಟರ್ ಲಾಂಗ್ ಟೈಮ್ ನಾನು ತೋರಿಸ್ತಿದ್ದಾಳೆ. ನೀವು ಆಫ್ಟರ್ ಲಾಂಗ್ ಟೈಮ್ ನನಗೆ ಸಿಕ್ಕಿರೋದು, ಅದಕ್ಕೆ ಆಫ್ಟರ್ ಲಾಂಗ್ ಟೈಮ್ ನಾನು ನಿಮ್ಮನ್ನ ತೋರಿಸ್ತಿದ್ದೀನಿ. ನನಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ. ಅಂದ್ರೂ ನಾನು ಊರಿಗೆ ಹೋಗಲೇಬೇಕು, ಜಾತ್ರೆ ನೋಡಲೇಬೇಕು ಅಂತ ಅಂದ್ಬಿಟ್ಟು ಹೊರಟಿದ್ದೆ. ನಿಟ್ಟೂರಲ್ಲಿ ಮಾರಮ್ಮನ ಜಾತ್ರೆ ಅಂತ ಮಾಡ್ತಾರೆ. ಇದು 10 ವರ್ಷಕ್ಕೊಂದ್ಸತಿ ನಡೆಯೋದು. ನಿಜವಾಗ್ಲೂ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಇನ್ಸ್ಟಾ ID ಎಲ್ಲ ಹಾಕ್ಕೊಂಡಿದ್ರು. ನಗಬೇಕು ಏನು ಮಾಡಬೇಕು ಅನ್ನೋದು ನನಗಂತೂ ಗೊತ್ತಾಗಲಿಲ್ಲ. ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಮನೇಲೂ ಕೂಡ ಕಳಸ ಹೂಡಿ ಪೂಜೆ ಮಾಡ್ತಾರೆ. ಎಲ್ಲರೂ ದೇವರಿಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿ ಬ್ಲೂ ಕಲರ್ ಪೆಂಡಲ್ ಹಾಕಿದ್ರಲ್ಲ, ಅಲ್ಲಿ ದೇವ್ರು ಕೂರಿಸ್ತಾರೆ. ಹಂಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಇಡೀ ಊರೇ ಜನ ಫುಲ್ ಬಂದು ಲೇಟ್ ನೈಟ್ ಆಗಿತ್ತು. ಅಂದ್ರೂ ಜನ ಎಲ್ಲ ಕುತ್ಕೊಂಡಿದ್ರು. ನಮ್ಗೆ ಈ ಥರ ಎಲ್ಲ ನೋಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಾವು ಹೋಗಿದ್ವಿ. ತುಂಬ ವರ್ಷ ಆದಮೇಲೆ ಈ ಹಬ್ಬ ಮಾಡ್ತಿರೋದ್ರಿಂದ ಎಲ್ಲ ಜನ ಸೇರಿದರು. ಸಿಕ್ಕಾಪಟ್ಟೆ ಜನ ಇದ್ದರು. ನಿಜ ತುಂಬ ಚೆನ್ನಾಗಾಯಿತು ಜಾತ್ರೆ ಮಾತ್ರ. ನಾವೂ ಫುಲ್ಲು ನೈಟ್ ಬೆಳಗಿನ ಜಾವವರೆಗೂ ನೋಡಿದ್ದೀವಿ. ಎಲ್ಲರ ಮನೇಲೂ ನಾನ್ ವೆಜ್ಜೇ ಮಾಡಿರ್ತಾರೆ. ಯಾಕೆ ಅಂತ ಅಂದ್ಬಿಟ್ಟಂದರೆ ಇದಕ್ಕೆ ನಾನ್ ವೆಜ್ ಅಂದರೆ ಮರಿ ಹೊಡೆದೇ ಹಬ್ಬ ಮಾಡೋದು. ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಮುಂದೆ ನೋಡ್ಬೋದು ಇನ್ನೂ.
ದೇವ್ರನ್ನ ಬಂದು ಮಣ್ಣಿಂದ ತೀಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಖುಷಿನೂ ಆಗುತ್ತೆ, ಒಂದು ಕಡೆ ಭಯನೂ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ದೇವ್ರನ್ನ ಕೂರಿಸಿದ್ದಾದ್ಮೇಲೆ ಮರಿ ಹೊಡೆದ್ಬಿಟ್ಟು ಅದ್ರ ತಲೆ ಮೇಲೆ ಕರ್ಪೂರ ಹಚ್ತಾರೆ. ಅದಾದಮೇಲೆ ಮುಂದೆ ಏನೆಲ್ಲ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಹಾಗೆ ನೋಡ್ತಾ ಇರಿ.